ಓ ಬಾಯ್ ಬಾಯ್ ಬಾಯ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿರಿ ಹೆಬ್ರಿ. ಇವತ್ತು ನಾನು ಬ್ಯಾಂಗ್ಳೂರ್ ಹೊರಟೆ. ಬ್ಯಾಂಗ್ಳೂರಲ್ಲಿ ಒಂದು ರ್ಯಾಲಿ ಉಂಟು. ಸೊ ಅದು ಎಂತ ರ್ಯಾಲಿ ಅಂತ ನಾನು ವಿಡಿಯೋದಲ್ಲಿ ಹಾಕ್ತೇನೆ. ನಮ್ದು ಫ್ರೆಂಡ್ ಇದ್ದ ಭುವನ್ ಅಂತ, ತುಂಬಾ ಆಸೆಲಿದ್ದ ರೈಡ್ ಹೋಗುದು ಅಂತ. ಅವ್ನು ಚೈನ್ ಲೂಪ್ ಮಾಡುವಾಗ ಕ್ಲೋತ್ ಅಲ್ಲಿ ಕ್ಲೀನ್ ಮಾಡ್ತಿದ್ದಂತೆ. ಚೈನ್ ಕ್ಲೀನ್ ಮಾಡ್ತಾ ಮಾಡ್ತಾ ಬೆರಳು ಸೀದೋಗಿ ಬೆರಳೆ ಕಟ್ ಆಗಿದೆ. ಇದು ಫಿಂಗರ್ ಇಲ್ಲ, ಕಟ್ಟೆ ಆಗಿದೆ. ಹಾಯ್ ಬ್ರೋ, ಬಗ ಗಮ್ಮತಾ? ಹಾಯ್ ಬ್ರೋ. ಫುಲ್ ಮಲ್ಪ್ಲೆ? ಹಾಂ, ನಾರ್ಮಲ್ ಪವರ್ ಪಾಡ್. ಹಾಂ. ಸೊ ಈಗ ಆಲ್ರೆಡಿ ಲೇಟ್ ಆಗಿದೆ. ಅನ್ವೇ ನನಗೆ 6:30ಗೆ ಬರ್ಲಿಕ್ಕೆ ಹೇಳಿದ್ದ. ಎಂತ ಮಾರೆ 6:20 ಆಗಿದೆ ಇನ್ನೂ ಹೆಬ್ರಿಯಲ್ಲಿ. ಅನ್ವೇ ಜಸ್ಟ್ ಕಾಲ್ ಮಾಡ್ದ. ಅವ್ನು ಹೇಳಿದೆ ಎಲ್ಲ ಬಂದಿದ್ದಾರೆ, ಪೊಲೀಸ್ ಎಲ್ಲ ಬಂದಿದ್ದಾರೆ. ಇವತ್ತು ನಾವು ರೈಡ್ ಮಾಡ್ತಿದ್ದೇವಲ್ಲ, ನಮಗೆ ಬ್ಯಾಂಗ್ಳೂರ್ವರೆಗೆ ಎಸ್ಕಾರ್ಟ್ ಉಂಟು. ಬಿಕಾಸ್ ನಾವು ಸೇಫ್ಟಿ ಆಗಿ ಬ್ಯಾಂಗ್ಳೂರ್ ರೀಚ್ ಆಗ್ಬೇಕಂತ. ಸೊ ಅದಕ್ಕೆಲ್ಲ ಪೊಲೀಸ್ ಎಲ್ಲ ಬಂದಿದ್ದಾರೆ, ಎಲ್ಲ ಫ್ಲಾಗ್ ಎಲ್ಲ ಹಾಕ್ತಿದ್ದಾರೆ ಬೈಕಿಗೆ, ಹಾಗೆಲ್ಲ ಹೇಳ್ದ. ಸೊ ನಾವು ಹೋಗ್ತಿರೋದು ರೈಡ್ ವರ್ಲ್ಡ್ ಡೆಮೋಕ್ರಸಿ ಡೇ ಅಂತ. ಸೊ ಅದ್ರದ್ದು ಒಂದು ರ್ಯಾಲಿ ಉಂಟು ಬ್ಯಾಂಗ್ಳೂರಲ್ಲಿ, ವಿಧಾನಸೌಧದಲ್ಲಿ. ಸೊ ನಂಗೆ ಇನ್ವೈಟ್ ಬಂದಿತ್ತು ಅದ್ರದ್ದು. ಒಂದು ಡಿಸ್ಟಿಕ್ ಅಲ್ಲಿ 10 ಜನ ಹೋಗ್ಲಿಕ್ಕೆ, 10 ಜನ. ಅದರಲ್ಲಿ ಎಕ್ಸ್ಟ್ರಾ ಬರ್ತೇನೆ ಹಾಗೆಲ್ಲ ಹೇಳಿದ್ರೆ ಅದು ಚಾನ್ಸೇ ಇಲ್ಲ. ಈಗ ನಾ ಮಣಿಪಾಲಲ್ಲಿ ಇದ್ದೇನೆ. ಈಗ ಜಾಸ್ತಿ ಹೊತ್ತಿಲ್ಲ, ಕರೆಕ್ಟ್ ಒಂದು 5 ನಿಮಿಷದಲ್ಲಿ ಹೋಗ್ಬೋದು ಉಡುಪಿಗೆ. ಇದು ಅಜ್ಜರ್ ಕಾರ್ಡ್. ಸೆಟ್ ಅದ? ಫುಲ್ ಸೆಟ್. ಎಲ್ಲ ನನ್ನನ್ನು ನೋಡ್ತಿದ್ದಾರೆ ಮಾರೆ, ಟೆನ್ಷನ್ ಆಗ್ತುಂಟು. ಒಂದು ಫೋನಾಗ ಫ್ಲಾಗ್ ಮೂಲೆ ಪಡ ಇಜ್ಜಾತ ಆನ್ ಮಾರೆ ಮಾನೆ ಸೊಡ್ಡು ಪೂರ ಫ್ಲಾಗ್ ಆದ ಗಡಿ. ಹಾಯ್ ಬ್ರೋ. ಹಾಯ್ ನಿರೀಕ್ಷತ್. ಓ ಹಾಯ್ ಅಣ್ಣ. ಹಾಯ್ ಬ್ರೋ. ಹಾಯ್ ಅವನುಂಡು. ಹಾಂ ಹಾಯ್ ಬ್ರೋ. ಹಾಯ್ ವೈ ಅಣ್ಣ. ಹಾಯ್ ಬ್ರೋ. ಹಾಯ್ ಆತಂದ ಸೆಟ್ ಲಾಸ್ಟ್ ಕಡೆ ನಮ್ಮ ಉಳ್ಳ ಒಟ್ಟಿಗೆ 2 ದಿನ. ಬ್ರೋ ನಾನೇ ಲೇಟ ಎಂತ ಕಡೆಗೆ ಅಲ್ಲ, ಎಲ್ಲ ನನ್ನನ್ನೇ ಕಾಣ್ತಿದ್ದೀರಿ. ಇದೆಂತ ಮಾರಿ ಅಲ್ಲ, ಒಂದೇ ಪುದಾ ಬ್ರೋ, ಒಂದೇ ಎಂತಕ್ಕೆ ಮಾರೆ, ಒಂದೇ ಸಾಕೆ ಆತ್ಲ. ಒಂದು ಕೆಲಸ ಮಾಡಿ, ಇದು ಬ್ಯಾಕ್ ಪ್ಯಾಕ್ ಅಲ್ಲ, ನೀ ಬೆನ್ನಿ ಹಾಕೊಂಡು ಲೂಸ್ ಬಿಡು, ಸೀಟ್ ಮೇಲೆ ಬಿಡು. ನಾ ಅಷ್ಟು ಮುಂಚೆ ಅದೇ ಮಾಡ್ತಿದ್ದು. ಗುಡ್ ಮಾರ್ನಿಂಗ್. ಬ್ರೋ ಹೂ ಹಿಡ್ಕೊಂಡು ಕೂತಿರು ಬ್ರೋ ಅವರೆಲ್ಲ. ರಾಹುಲ್ ಜೋಗಿ, ನಿರೀಕ್ಷಿತ್, ನಿಖಿಲ್ ತಿಂಗಳಾಯ ಇದು ಬೈಕ್ ರ್ಯಾಲಿಗೆ ಚಾಲನೆಯನ್ನು ನೀಡಲಿಕ್ಕೆ ಇವತ್ತು ನಮ್ಮ ಜೊತೆಗೆ ಉಡುಪಿಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಯಶ್ಪಾಲ್ ಸೋಡ್ರವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಉಡುಪಿ ನಗರಸಭೆಯ ಪ್ರಥಮ ಪ್ರಜೆ, ನಗರಸಭಾ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಪ್ರಭಾಕರ್ ಪೂಜಾರಿ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಉಡುಪಿ ಜಿಲ್ಲೆಯ ಹೆಮ್ಮೆಯ ಜಿಲ್ಲಾಧಿಕಾರಿಗಳಂತ ಶ್ರೀಮತಿ ಸ್ವರೂಪಾ ಟಿ.ಕೆ. ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸಿಕೊಂಡು ಉಡುಪಿ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಂತ ಶ್ರೀಯುತ ಹರಿರಾಮ್ ಶಂಕರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸಿಕೊಳ್ತೇವೆ. ಉಡುಪಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಯೋಜನಾಧಿಕಾರಿಗಳಾದ ಶ್ರೀ ಡಾಕ್ಟರ್ ಉದಯ್ ಕುಮಾರ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು I wish you all the very best, a very safe ride, successful ಆಗಿ ಸೇಫ್ ಆಗಿ ಹೋಗಿ ಬನ್ನಿ. We are very happy. I thank you all for joining this. ಯಾಕಂದ್ರೆ it's a long journey. ನೀವು ಇಲ್ಲಿ ಉಡುಪಿ ಜಿಲ್ಲೆಗೆ ಕೈ ಜೋಡಿಸೋದಕ್ಕೆ ಬಂದಿದ್ದೀರಾ. I thank you all and I wish you all a very safe journey. ಸನ್ಮಾನ್ಯ ಶ್ರೀ ಯಶ್ಪಾಲ್ ಸೋಡ್ರವರು 2 ಶುಭ ಹಾರೈಕೆ ಮಾತನಾಡಬೇಕೆಂದು. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ಆಯೋಜನೆ ಮಾಡಿದಂಥ ಎಲ್ಲ ವಾರ್ಡ್ನ ಒಂದು ಬೈಕ್ ರ್ಯಾಲಿಯ ಚಾಲನೆ ನೀಡುವ ಕಾರ್ಯಕ್ರಮದ ಸಂದರ್ಭದಲ್ಲಿ ಜೊತೆಗೆ ಉಪಸ್ಥಿತಿರುವಂತಹ ಎಲ್ಲ ನಮ್ಮ ಮತದಾನದ ಹಕ್ಕನ್ನು ಚಲಾಯಿಸುವ ಮೂಲಕ ಭವ್ಯ ಭಾರತದ ಭವಿಷ್ಯ ನಿರ್ಣಯ ಮಾಡಲಿಕ್ಕೆ ಗಾಡಿ ಮೇಲೆ ಹತ್ತದ ನಾ ತೋರುದಿಲ್ಲ, ಗಾಡಿ ಮೇಲೆ ಹತ್ತದ. ಹೋಗೋ. ಸ್ವಲ್ಪ ನಂಗೆ ಹಾಕು.
ಓಹ್ ಸರ್ ಹಾಯ್, ಎಂತಾಯ್ತಾ? ಫೋನಾ ತಕೋ. ನಾನು ಬೇರೆ ಟೈಮ್ ಬ್ಯಾಂಗ್ಳೂರ್ ಹೋಗ್ಲಿಕ್ಕೆ ಹೆದರ್ತಿದ್ದೆ, ಎಲ್ಲಿ ಪೊಲೀಸ್ ಹಿಡಿತಾರೆ ನಂದು ಲೈಟಿಗೆ, ಅಂದ್ರೆ ನಾ ಫಾಗ್ ಲ್ಯಾಂಪ್ಸ್ ಎಲ್ಲ ಹಾಕಿದ್ದೇನಲ್ಲ, ಸೊ ಎಲ್ಲಿ ಪೊಲೀಸ್ ಹಿಡಿತಾರೆ ಅಂತ ಹೆದರ್ಕೊಂಡು ನಾ ಬ್ಯಾಂಗ್ಳೂರ್ ಹೋಗ್ತಿದ್ದೆ. ಈಗ ಪೊಲೀಸ್ ಎಸ್ಕಾರ್ಟ್ ಕೊಡ್ತಿದ್ದಾರೆ ನಂಗೆ ಬ್ಯಾಂಗ್ಳೂರ್ ಹೋಗ್ಲಿಕ್ಕೆ, ಕ್ರೇಜಿ. ಹಾ ಓ ಶೆಟ್, ಅವ ಹೇಳಿದಾಗ ಗೊತ್ತಾಯ್ತು ಗ್ಲೌಸ್, ನೆನಪೇ ಇಲ್ಲ, ಎಲ್ಲರೂ ಬೀಳ್ತಿತ್ತು, ಯಾರು ಹೇಳಲಿಲ್ಲ ನನಗೆ. ಇದೊಂದು ಫ್ಲಾಗ್ ನೋಡಿ ಒಳ್ಳೆ ಉಂಟು ಮಾತ್ರ, ಆದ್ರೆ ಇದು ಈಚೆ ಸೈಡ್ ಅಂತ ತೋರುದಿಲ್ಲ ನನಗೆ, ಅದಕ್ಕೆ ನಾನು ಕ್ಯಾಮರಾ ಸ್ವಲ್ಪ ಈಗ ಇಟ್ಟದ್ದು. ಓ ತಡಿ ಮಾರಿ, ಇವರು ನಾನು ವೀಡಿಯೋ ಮಾಡ್ತಿದ್ದಾರಪ್ಪ, ಫ್ಲಾಗ್ ಒಂದು ಕೈಯಲ್ಲಿ ಇಟ್ಕೊಳ್ಬೇಕು. ಸೊ ಈಗ ಒಂದು 15 ಮಿನಿಟ್ಸ್ ಇಲ್ಲಿ ವೆಯ್ಟ್ ಮಾಡಿದ್ವಿ, ಡ್ರೋನ್ ರೆಡಿ ಮಾಡ್ತಿದ್ರು, ಈಗ ಇಲ್ಲಿಂದ ಹೋಗೋದು. ಇಷ್ಟೊತ್ತು ನಾವು ವೆಯ್ಟ್ ಮಾಡಿದ್ದು ಡ್ರೋನ್ ಶಾಟ್ ಬರಲಿಕ್ಕೆ, ಅಲ್ಲಿ ಮೇಲಿಂದ ಡ್ರೋನ್ ಶಾಟ್ ತೆಗೆದಿದ್ದಾರೆ. ಇದು ಫ್ಲಾಗ್ ಸ್ವಲ್ಪ ಹಿಂಸೆ ಆಗ್ತುಂಟು, ಹಿಂದ್ಗಡೆಯಿಂದ ಆಂಬ್ಯುಲೆನ್ಸ್ ಲೈಟ್ ತೋರ್ತುಂಟು, ಮುಂದ್ಗಡೆ ಪೊಲೀಸ್ ಲೈಟ್ ತೋರ್ತುಂಟು, ಒಂದು ಕ್ರೇಜಿ ಫೀಲಿಂಗ್ ಮಾರಿದು ಒಂದು, ಅದು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗುದಿಲ್ಲ. ಈ ತರದಿಂದ ಗೊತ್ತಾ, ಅದೃಷ್ಟ ಇದ್ದವರಿಗೆ ಸಿಗುದು, ಎಲ್ಲರಿಗೂ ಸಿಗುದಿಲ್ಲ. ಇಡೀ ಉಡುಪಿ ಡಿಸ್ಟಿಕ್ ಅಲ್ಲಿ 15 ಜನಕ್ಕೆ ಸಿಗ್ಬೇಕಂತ ಆದ್ರೆ ಉಡುಪಿ ಡಿಸ್ಟಿಕ್ ಅಲ್ಲಿ ಎಷ್ಟು ಬೈಕರ್ಸ್ ಇದ್ದಾರೆ. ಈ ಉಡುಪಿ ಡಿಸ್ಟಿಕ್ ಅಲ್ಲಿ ಸ್ವಲ್ಪ ಬೈಕರ್ಸ್ ಇಲ್ಲ, ಅವರೆಲ್ಲ ಬಿಟ್ಟು ನಮಗೆ ಒಂದು ಚಾನ್ಸ್ ಸಿಗ್ಬೇಕಂದ್ರೆ. ನಂದು ಕ್ಯಾಮ್ರಾ ಇದು ಹೋಯ್ತು, ಫ್ಲಾಗ್ ಹೋಯ್ತು. ಅನ್ವೇಗೆ ತೋರಿಸುವ ಫ್ಲಾಗ್. ಅನ್ವೇ ಈಗ ನೋಡ್ತಿದ್ದಾನೆ ಒಂದು ಫ್ಲಾಗ್, ಅವನಿಗೆ ಗೊತ್ತಿಲ್ಲ ಫ್ಲಾಗ್ ಹೋಗಿದೆ ಅಂತ. ಪೊಲೀಸ್ ಗಾಡಿಯಿಂದ ನಾನೇ ಹೋಗ್ತೇನೆ ಅನ್ವೇ ಬರೋವರೆಗೆ. ನಂಗೆ ಇದೊಂದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಿತ್ತು ಯಾವತ್ತಿಂದ ಸಹ. ಕೆಲವು ಮಿನಿಸ್ಟರ್ಸ್ ಎಲ್ಲ ಹೋಗ್ತಾರಲ್ಲ, ಪೊಲೀಸ್ ಗಾಡಿ ಮುಂದೆ ಇರ್ತದೆ, ಅವ್ರ ಗಾಡಿ ಹಿಂದೆ ಇರ್ತದೆ. ನಂಗೆ ಆ ಥರ ಒಂದು ಹೋಗ್ಬೇಕಂತ ತುಂಬಾ ಟೈಮಿಂದ ಒಂದು ಆಸೆ ಇತ್ತು, ಅದೀಗ ಸಿಕ್ಕಿದೆ. ಇದು ಯಾವ ಥರವಾಯ್ತು ಗೊತ್ತಾ, ಇನ್ಸ್ಟಾ 360 ಮೌಂಟ್ ಥರ ಆಯ್ತು ಈಗ. ನೋಡಿ ಇದರಲ್ಲಿ ಇನ್ಸ್ಟಾ 360 ದೊಡ್ಡದು ಮೌಂಟ್ ಬರ್ತದೆ ಕೆಳಗಿಂದ ಹಾಕ್ಲಿಕ್ಕೆ. ಸೊ ಎಲ್ಲರೂ ಅದೇ ಅಂತ ಅನಿಸ್ತಾರೆ ಈಗ. ಎಲ್ಲ ತೆಗಿವಲ್ಲ, ಎಲ್ಲ ತೆಗೀರಿ, ಫ್ಲಾಗ್ ತೆಗೀರಿ, ಫ್ಲಾಗ್. ಹೌದು, ಇದೆಂತಿದ್ದು ಬತ್ತೇ ಇಲ್ಲಲ್ಲ ಮಾರ, ಇದು ಎಷ್ಟು ಹೇಳಿದ್ರು. ಹಾಂ ಆಯ್ತಲ್ಲ. ನೀನು ನೋಡ್ಲಿಲ್ವಾ? ನೀನು ನೋಡ್ಲಿಲ್ಲ, ನಾನು ನೋಡಿದೆ. ಸೊ ನಮ್ಮೊಟ್ಟಿಗೆ ನೋಡಿ ಒಂದು ಆಂಬ್ಯುಲೆನ್ಸ್ ಮತ್ತು ಹಿಂದ್ಗಡೆ ಇನ್ನೊಂದು ಗೌರ್ಮೆಂಟ್ ಇದ್ದು ಗಾಡಿ. ಇನ್ಸ್ಟಸ್ಟಿಗೆ ಯಾವ ಬ್ಲಾಗ್ ಡಬ್ಬೆ ಬಂಡೆ ಕಟ್ಮಲ್ಪುರ ಉಂಡು, ಅವಲ್ಲುಂಡು ಕುಡ್ಲಾಡ್ ಕಟ್ಮಲ್ಪುಗ. ನಮಗೆ ಟೈಮ್ ಉಂಡು, ಬ್ರೇಕ್ಫಾಸ್ಟ್ ಮೇನ್ ತಗೊಳ್ಳಿ ಗುರು. ಅದೆಂತ ಗೊತ್ತಾ ಅಂದ್ರೆ ಇಲ್ಲಿ ಟೈಟ್ ಇಲ್ಲ, ಅದು ಗಾಳಿಗೆ ನೋಡಿ ಹಾರುತ್ತೆ ಸೀದಾ ಮೇಲೆ. ಹಾಂ ಹಾಂ ಅಲ್ಲ, ನಾವು ಮುಂಚೆ ಒಂದು ಮಂಗ್ಳೂರು ಹೋಗ್ಲಿ ಹೆದರ್ತಿದ್ದವ, ಪೊಲೀಸ್ ಇರ್ತದೆ. ಈಗ ಪೊಲೀಸರು ನಮ್ಮನ್ನು ಮಂಗ್ಳೂರು ಕರ್ಕೊಂಡು ಹೋಗ್ತಿದ್ದೆ. ಅವ ಅದೆಂತ ಕಟ್ ಮಾಡ್ತಿದ್ದೆ, ABS ಕೇಬಲ್ ಕಟ್ ಮಾಡಬೇಕು ಮಿಸ್ ಆಗಿ. ಯಾವುದು ಹೂವಾ ಬ್ರೋ? ನಂದು ಮೈಕ್ ಕಾಣಿಲ್ಲಿ ಇತ್ತಲ್ಲ, ಮೈಕ್ ತೋರ್ತಿತ್ತಲ್ಲ. ಅದೇ ಈಗ ನಾನು ಇದು ಮುಂದೆ ಮಾಡೋದು, ಹಿಂಗೆ ತುಟಿ ಹಿಂಗೆ ಮಾಡೋದು. ಎಲ್ಲಿ? ಹಾಂ ಅಲ್ಲಿ ಅಲ್ಲ. ಓಕೆ ಓಕೆ ಓಕೆ. ಇಷ್ಟು ಹತ್ತಿರ ಇದ್ರು ಸಹ ಕ್ವಾಲಿಟಿ ಕ್ಲೀನ್ ಮಾರೆ. ಹಾಂ ನಾನು ಬೈಕ್ ತಗೊಳಗ ಹೀಗೆ ಇದ್ದದು ಫುಲ್ ಕಂಪ್ಲೀಟ್ ಸ್ಟಾಕ್, ಅದ್ರ ಮತ್ತೆ ಹೀಗೆ ಮಾಡಿದ್ದು ನೋಡಿ, ಡಿಫ್ರೆನ್ಸ್ ನೋಡಿ ನಿಮ್ಗೆ ಗೊತ್ತಾಗ್ತದೆ. ಹೌದು ಮಾರ, ನಾನು ಅದೇ ಹೇಳಿದ್ದು. ನಾನು ಅನ್ವೇಗ ಹೇಳ್ತಿದ್ದೆ, ಯಾಕಂದ್ರೆ ನೀವು ಆಟೋ ಎಕ್ಸ್ಪೋ ಬ್ಲಾಗ್ ಅಲ್ಲಿ ನೋಡ್ಬೋದು ನಾನು ಎಷ್ಟು ಹೆದರಿದ್ದೆ, ಪೊಲೀಸ್ ಹಿಡಿತಾರೆ ಲೈಟಿಗೆ ಹಾಗೀಗ ಅಂತೆಲ್ಲ. ಈ ಸಲ ಅಂದ್ರೆ ಎಕ್ಸಾಸ್ಟ್ ಸ್ಟಾಕ್ ಹಾಕಿದ್ದು, ಈ ರೈಡಿಗೆ ಅಂತಲ್ಲ. ಇಲ್ಲಿದ್ರು ನಾನು ಬೇರೆ ಟೈಮ್ ಅದು ಎಕ್ಸಾಸ್ಟ್ ಪ್ರಿಫರ್ ಮಾಡುದಿಲ್ಲ, ತುಂಬಾ ನಾಯ್ಸ್, ಅದು ಡಿಸ್ಟರ್ಬೆನ್ಸ್ ಜಾಸ್ತಿ. ಅದಕ್ಕೆ ಈ ದಿನ ನೋಡಿ ಪೊಲೀಸೇ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ದಾರೆ. ಇದು ಬ್ಯಾಂಗ್ಳೂರ್. ನೀವು ಎಣಿಸಿ, ನೀವು ನನ್ನ ಸೈಡ್ ಅಲ್ಲಿ ನಿಂತ್ಕೊಂಡು ನೀವು ಯೋಚನೆ ಮಾಡಿ ಒಂದು ಹೇಗೆ ಫೀಲಿಂಗ್ ಆಗ್ತದೆ ಅಂತ. ಹಾಯ್ ಶೆಟ್, ನಂದು ಕ್ಯಾಮ್ರಾ ಆಫ್ ಇತ್ತು, ನಾನು ತೋರಿಸ್ಬೇಕಿತ್ತು ನಿಮ್ಗೆ. ನಮಗೋಸ್ಕರ ರೋಡ್ ಬ್ಲಾಕ್ ಮಾಡಿದ್ದಾರೆ, ಎದುರುಗಡೆ ಇದ್ದಾರಲ್ಲ ಕಾಪ್ಸ್, ಅವ್ರು ಅಪ್ಡೇಟ್ ಮಾಡ್ತಿರ್ತಾರೆ ನಾವು ಎಲ್ಲಿ ಬರ್ತಿದ್ದೇವೆ ಹಾಗೀಗಂತ. ಸೊ ಅದು ಅಪ್ಡೇಟ್ ಅಲ್ಲಿ ಅವರು ರೋಡ್ ಬ್ಲಾಕ್ ಮಾಡಿ ಬಿಡುದು. ಹಾಂ ಸೈರನ್ ಆನ್ ಮಾಡಿದ್ರು. ಹೌದು ಓಕೆ, ಈಗ ಅಷ್ಟು ರಶ್ ಇಲ್ಲಲ್ಲ.
ಮೈಕಲ್ಲಿ ಕೇಳ್ತದಿಲ್ಲ ಗೊತ್ತಿಲ್ಲ, ಅಲ್ಲಿ ಅವರು ಸೈರನ್ ಆನ್ ಮಾಡಿದ್ರು, ನಂಗೆ ಕೇಳ್ತದೆ. ಯಾಕಂದ್ರೆ ಇದ್ರಲ್ಲಿ ನಾನು ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡಿದ್ದೇನೆ, ಸೊ ಅದು ನಾಯ್ಸ್ ಬರ್ಲಿಕ್ಕಿಲ್ಲ. ರಿಕ್ಷಾ, ಈ ರಿಕ್ಷಾದವ್ರನ್ನ ಒಂದು ನಂಬೇಡಿ ಮಾರೆ. ಈಗ ಸುರತ್ಕಲ್ ಟೋಲ್ ಬಂತು, ಈಗ ಟೋಲ್ ನೋಡುವ. ಈಗ ನೋಡಿ ಆ ಪೊಲೀಸ್ ಕೆಲಸ ಎಲ್ಲ ಅಷ್ಟು ಸುಲಭ ಇಲ್ಲ ಪಾಪ. ಅವರು ನಮ್ಗಿಂತ ಬೇಗ ಎದ್ದು ಇದಕ್ಕೋಸ್ಕರ ಬಂದಿದ್ದಾರೆ ನೋಡಿ. ನಾನೇ ಅಷ್ಟು ಲೇಟ್ ಬಂದೆ, ಅವರು ನಾವು ಹೋಗುವಾಗ ಎಲ್ಲರಿದ್ದಾರೆ. ಆದ್ರೆ ನೀವು ಎಣಿಸಿ ಅಂದ್ರೆ ಅವರೆಲ್ಲ ಎಷ್ಟು ಬೇಗ ಹೇಳ್ತಾರೆ ಅಂತ. ಯಾರು ಮಾರೆ ನೋಡಿ, ಆ ಡ್ಯೂಕಲ್ಲಿ ಇಟ್ಕೊಂಡಲ್ಲ ಆ ಥರ ಹೋಗೋದಲ್ಲ. ಅಯ್ಯೋ, ಇದು ಹೊಂಡ ಇತ್ತಲ್ಲ ಮಾರಿ ಇಲ್ಲೆಲ್ಲ. 2 hours later. ಈಗ ನಾವು ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಬಂದಿದ್ದೇವೆ BC ರೋಡ್. ನಮ್ದು ಇಂಟರ್ಕಾಮ್ ಕನೆಕ್ಟ್ ಮಾಡ್ಲಿಕ್ಕೆ ಇವನು ಯೂಟ್ಯೂಬ್ ವಿಡಿಯೋ ನೋಡ್ತಿದ್ದಾನೆ. ಯಾಕಂದ್ರೆ ನಂದು ಮತ್ತೆ ಇವೊಂದು ಮಾಡೆಲ್ ಬೇರೆ. ಇದು C50, ಇದು C50 Pro. ನಿಮ್ದು ಯಾವುದು? C30. ನಂದು ಮತ್ತೆ ಅವ್ರದ್ದು ಸೇಮ್. ಸೊ 4 ಜನ ಹತ್ರ ಇಂಟರ್ಕಾಮ್ ಉಂಟು. ಇದು ಮತ್ತೆ ಅವ್ರದ್ದು ಉಂಟಲ್ಲ, ಸೊ ಕನೆಕ್ಟ್ ಮಾಡ್ಲಿಕ್ಕೆ ಈಸಿ. ಇದು ಮತ್ತೆ ಇದು ಈಸಿ. ಸೊ ಇದು ಮಾಡೆಲ್ಸ್ ಬೇರೆ ಅಲ್ಲ, ಅದೀಗ ಟ್ರೈ ಮಾಡ್ತಿದ್ದೇನೆ. ಆಯ್ತಾ, ನಾವು ಇಂಟರ್ಕಾಮ್ ಕನೆಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇವೆ. ನಾವು 4 ಜನ. ಏನ ನಂಗೆ ಯಾಕೆ ಕೇಳ್ತಿಲ್ಲ? ನನ್ನನ್ನು ಇನ್ವೈಟ್ ಮಾಡಿ ಬ್ರೋ. ನಾನು ಮತ್ತೆ ಸೀನ್ ಮಾಡ್ತೇನೆ. ಈಗ ನಂಗೆ ಕನೆಕ್ಟ್ ಆಗಲಿಲ್ಲ. ಸೆಟ್ ಅದ. ನಾವು 4 ಜನ ಸರ್ಕಸ್. ಸೊ ಫೈನಲಿ ನಮ್ದು ಇಂಟರ್ಕಾಮ್ ಕನೆಕ್ಟ್ ಆಗಿದೆ. ಅವರ್ ಡಿವೈಸ್ ಕನೆಕ್ಟೆಡ್ ರೈಟ್, ರೇಂಜ್ ವಿಲ್ ಇಂಪ್ರೂವ್. ದೂರ ಸಿಗ್ತದೆ, ಮೇರೆ ದೂರ ಇಡ್ತಾರತ್ತ ಅವ್ರು ಡಿಸ್ಟೆನ್ಸ್ ಇರ್ತದೆ. ಇತ್ತೆ ಎನ್ನ ಮೇರೆ ಕನೆಕ್ಟ್ ಮಾಡ್ಕೊಂಡು ಒಂದು ಕನೆಕ್ಟ್ ಇರೇಕ್ ಹಾಕೊಂಡು ಇರೇಕ್ ಹಾಕೊಂಡು ಜಾಯಿಂಟ್ ನೆಟ್ವರ್ಕ್ ಹಾಕೊಂಡು ನನ್ನೆಲ್ಲ ಕ್ರೇಜಿ ಮಾತಾಡಿದ. ಹೋಗುವ, ಈಗ ನಾವು ಹೊರಟೇವೆ ಇಲ್ಲಿಂದ. ಲೆಟ್ಸ್ ಗೋ. ಇರಗು ಕೆಂಪು ಲ್ಯಾವೆಂಡರ್. ಇಂಟರ್ಕಾಮ್ ಇದು ಆಂಟಿನ ಓಪನ್ ಮಾಡಿ. ಈಗ ನಾವು ಹಾಸನ್ ರೋಡ್ ಇಂದ ಹೋಗ್ತಿದ್ದೇವೆ. ನಾ ಇದಕ್ಕಿಂತ ಮುಂಚೆ ಬೈಕಲ್ಲಿ ತುಂಬಾ ಸಲ ಹೋಗಿದ್ದೆ ಬ್ಯಾಂಗ್ಳೂರು. ನಾವು ಹೋಗಿದ್ದು ಬರೀ ಆಗುಂಬೆ, ಚಿಕ್ಕಮಂಗ್ಳೂರ್ ಆಗಿ ಹೋಗಿದ್ದು, ಮತ್ತೆ ಇನ್ನೊಂದು ಶಿವಮೊಗ್ಗದಿಂದ ಆಗಿ ಹೋಗಿದ್ದು. ಕಾರಲ್ಲಿ ಹೋಗುದಾದ್ರೆ ಐ ವಿಲ್ ಪ್ರಿಫರ್ ಶಿವಮೊಗ್ಗ ರೋಡ್, ಯಾಕಂದ್ರೆ ಅದು ಹೈವೇ ಕಂಪ್ಲೀಟ್, ಸೊ ನಿಮ್ಗೆ ಬೇಗ ರೀಚ್ ಆಗ್ಬೋದು. ಈಗ ಇಂಥ ಬೈಕ್ಸ್ ಎಲ್ಲ ಜಾಸ್ತಿ ಸ್ಪೀಡ್ ಹೋಗುದಿಲ್ಲ. ಶಿವಮೊಗ್ಗ ಒಳ್ಳೆ ಹೈವೇ ಮ್ಯಾಟರ್ ಆಗುದಿಲ್ಲ ಇದಕ್ಕೆ. ಸೊ ಚಿಕ್ಕಮಂಗ್ಳೂರು ಒಳ್ಳೆ ಸೀನಿಕ್ ರೋಡ್ ಅಲ್ಲಿ ಬರ್ಬೋದು. ಆಕ್ಚುಲಿ ಇವತ್ತು ಇದು ನಮ್ದು ಸ್ಪಾನ್ಸರ್ಡ್ ರೈಡ್ ಆಗಿದ್ದಕ್ಕೆ ನಾವು ಅವ್ರು ಯಾವ ರೂಟ್ ಹೇಳ್ತಾರೆ ಅದೇ ರೂಟ್ ಅಲ್ಲಿ ಹೋಗ್ಬೇಕು. ಇಲ್ಲಿದು ರೋಡ್ ಮಾತ್ರ ಚೂರು ಅಂದ್ರೆ ಚೂರು ಒಳ್ಳೆ ಇಲ್ಲ. ನೀವು ನೋಡಿದ್ರಲ್ಲ ಆಗ ವಿಡಿಯೋ ಫುಲ್ ಕನೆಕ್ಟ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಆಗಿತ್ತು ನಮಗೆ. ಈಗ ನಾನು, ಅನ್ವಯ್ ಮತ್ತೆ ಸತೀಶ್ ಮತ್ತೆ ಅನ್ಸಲ್, ನಾವು 4 ಜನ ಕನೆಕ್ಟ್ ಮಾಡಿದ್ದೇವೆ. ಮತ್ತೆ ಯಾರ ಹತ್ರ ಸಹ ಇಲ್ಲ ಇಂಟರ್ಕಾಮ್ ಒಂದಿದ್ರೆ ಮಾತ್ರ ಫುಲ್ ಲೈಫ್ ಈಸಿ ಅಲ್ಲ, ಸಾರಿ, ರೈಡ್ ಈಸಿ. ಇದೀಗ ನಾವು ಈಗ ಬೇರೆ ರೂಟಿಗೆ ಬಂದದ್ದು. ನಾನು ಹೇಳಿದಲ್ಲ ಆಗುಂಬೆ ಆಗಿ ಹೋಗುದಂತ. ಇದು ನಾನು ಉಡುಪಿ, ಮಂಗಳೂರು ಮತ್ತೆ ಅಲ್ಲಿಂದ ಬಂದದ್ದು. ಸೊ ನಾನು ಆಗುಂಬೆ ರೋಡ್ ಹೋಗೋದಾದ್ರೆ ನಂಗೆ ತುಂಬಾ ಹತ್ರ, ಒಂದು 100 ಕಿಲೋಮೀಟರ್ ಸೇವ್ ಆಗ್ತದೆ. ನಂದು ರೈಡ್ ಇದೊಂದು ಮೇನ್ ರೀಸನ್ ಇವನು ಅನ್ವಯ್ ಅಂದ್ರೆ ಇವನು. ಥ್ಯಾಂಕ್ ಯು ಅನ್ವಯ್. ಸೊ ಈಗ ನಾನು ಅವನು ಕನೆಕ್ಟ್ ಆಗಿದ್ದೇವೆ ಅಂದ್ರೆ ಅವ್ನು ಹೇಳಿದ್ನಿ ಈ ತರ ಹೇಳಂತ. ಈಗ ಒಂದು ಎಕ್ಸ್ಪಲ್ಸ್ ನೋಡಿ ಹೇಗೆ ತೋರ್ತು ನೋಡಿ, ಎಷ್ಟು ಚಂದ ತೋರ್ತುಂಟು. ಅವನಿಗೆ ಖುಷಿ ಆಯ್ತು ಆತ ಹೇಳಿದಕ್ಕೆ. ಇನ್ಮೇಲೆ ರೋಡ್ ಇಲ್ಲೇ ಆಗ್ತದೆ, ಅಂದ್ರೆ ಅಲ್ಲಿಂದ ಸ್ಟ್ರೈಟ್ ಹೋಗ್ತದೆ ಇಲ್ಲಿ ರೋಡ್. ಹೋಗು, ನಿನ್ ಬೈಕ್ ಹೋಗುತ್ತೆ. ನಿನ್ನ ನಂಬರ್ ಪ್ಲೇಟ್ ಅಲ್ಪ ಬೂರ್ದುಳು. ನಂಬರ್ ಪ್ಲೇಟ್ ಬೂರ್ದುಳು. ನಿನ್ನ ನಂಬರ್ ಪ್ಲೇಟ್. ಹಾಂ, ಇಚ್ಚು ಬ್ರೋ ಬಲ. ಮೇಂಟೈನ್ ಗ್ಯಾಪ್. ಓಕೆ, ಮೇಂಟೈನ್ ಗ್ಯಾಪ್. ಡೋಂಟ್ ಓವರ್ಟೇಕ್. ಬ್ರೋ ಓವರ್ಟೇಕ್ ಮಾಡಬೇಡಿ. ಈಗ ಎಂತಂದ್ರೆ ರೋಡ್ ನಮಗೂ ಸಹ ಗೊತ್ತಿಲ್ಲ ಹೇಗುಂಟು ಎಂತ. ಸಡನ್ಲಿ ಬ್ರೇಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹೋಗು. ನನ್ನ ಬೈಕ್ ಎಲ್ಲಿಯಾ? ಅಲ್ಲಿತ್ತ. ನಾವೀಗ ಶಿರಾರ್ ಘಾಟ್ ಅಲ್ಲಿ ಇದ್ದೇವೆ. ಇಲ್ಲಿಂದ ಫುಲ್ ಕ್ಲೈಮೇಟ್ ಚೇಂಜ್, ಕೋಲ್ಡ್. ಎಲ್ಲರೂ ಕರೆಕ್ಟ್ ಆಗಿ ರೈಡ್ ಮಾಡ್ತಿದ್ದಾರೆ. ಆದ್ರೆ ಮಿಡಲ್ ಅಲ್ಲಿ ಒಬ್ಬೊಬ್ರು ಒಂದು ಲೈನ್, ಅಂದ್ರೆ ನಾವು ಈಗ ಫಿಂಗರ್ ತೋರಿಸ್ತೇವೆ 1 ಅಂತ ಹೇಳಿ. 1 ಅಂತ ತೋರಿಸಿದ್ರು ಅಡ್ಡ ಬರ್ತಾರೆ. ನಮ್ದು ಇದ್ರಲ್ಲಿ ಒಂದಿಬ್ರು ರೈಡರ್ಸ್ ಇದ್ದಾರೆ ಆ ತರದ್ದು. ಅಲ್ಲಿ ಅಂತ ಅನ್ವಯ್ ಕನೆಕ್ಟ್ ಮಾಡಿದ್ದಾನೆ ಇಂಟರ್ಕಾಮಿಗೆ. ಅವ್ನು ಫಸ್ಟ್ ಮುಂದೋಗ್ತಾನೆ, ಮತ್ತೆ ಕ್ಲಿಯರ್ ಉಂಟಾ ಇಲ್ವಾ ಅಂತ ಹೇಳಿದ್ದಾನೆ. ಮತ್ತೆ ನಾನು ಹ್ಯಾಂಡ್ ಗೆಸ್ಚರ್ ಅಲ್ಲಿ ಹೀಗೆ ಮಾಡ್ತೇನೆ, ಮತ್ತೆ ಎಲ್ಲ ಬರ್ತಾರೆ. ಬರುದಾ ಒಪ್ಪು. ಎಂತ ಬಿತ್ತು? ಅನ್ವಯ್ ಬ್ಯಾಗ್. ಹಾಂ, ಓಕೆ ನಾವು ಹೋಗೋಣ. ನಾವು ಒಂದೇ ಸಲ ಎಂತ ಬಿಡುದು ನೋಡು. ಅವ ಜೋಗಿ ಮಾತ್ರ ಒಳ್ಳೆ ರಿಯಾಕ್ಟ್ ಮಾಡಿದ ಮಾರೆ, ರಪ್ಪ ಕಿಕ್ ಮಾಡಿದ ಅದನ್ನು. ಹಾಗೆ ಇದು ಪುನಃ ಬೀಳುದಿಲ್ವನಾ? ಹಚ್ಚುವ. ಹಾಂ, ಕಂಟೆಂಟ್ ಎಂತ ಮಂಗನ ಥರ ಮಾಡ್ತಿತ್ತು.
ಎಂತ ಇಲ್ಲ ಇಲ್ಲಿ. ಈಗ ನಮ್ದು ವಿಡಿಯೋಸ್ ಎಲ್ಲ ತೆಗ್ದಾಯ್ತು. ಸೆಟ್ ಅಲ್ಲ, ಎಲ್ಲ ಸೆಟ್ ಇರಬಲ್ಲೆ ಮಾರೆ ಲಾರಿ. ಸೊ ಹಾಗೆ ಒಂದು ಗ್ರೂಪ್ ಫೋಟೋ ತೆಗೆದು ಈಗ ನಾವು ಹೊರಡ್ತೇವೆ ಇಲ್ಲಿಂದ. ನಮ್ದು ನೋಡಿ ಎಷ್ಟು ಬೈಕ್ಸ್ ಉಂಟು ನೋಡಿ, ಕರೆಕ್ಟ್ 10 ಬೈಕ್ಸ್. ಹೊರಡುವ, ಆಲ್ರೆಡಿ ತುಂಬ ಲೇಟ್ ಆಗಿದೆ. ಒಂದು ದೊಡ್ಡ ಲಾರಿ ಪಲ್ಟಿ ಆಗಿದೆ. ಪಲ್ಟಿ ಅಂದರೆ ಮೋಸ್ಟ್ಲಿ ಅವ್ರು ಆಚೆಯಿಂದ ಸ್ಪೀಡ್ ಬಂದು ಪಲ್ಟಿ ಮಾಡಿದ್ದಾರೆ ಮಾರೆ. ಪಾಪ ಡ್ರೈವರ್ಗೆ ಒಂದು ಎಂತ ಆಗ್ತಿದ್ರೆ ಸಾಕು. ಈ ರೋಡಲ್ಲಿ ಹೆವಿ ವೆಹಿಕಲ್ಸ್ ಜಾಸ್ತಿ ತಿರುಗೋದು, ಬೈಕರ್ಸಿಗೆಲ್ಲ ಸ್ವಲ್ಪ ರಿಸ್ಕಿ. ಬೈಕರ್ಸಿಗೆ ಎಂತ ಸಾಯ್ಲಿಕ್ಕಿದ್ರೆ ಯಾವ್ದ್ರಲ್ಲಿ ಸಹ ಹೋಗ್ತಾರೆ, ಅದು ಬೈಕ್ ಕಾರ್ ಅಂತ ಎಲ್ಲ. ಅದಕ್ಕೆ ಇಟ್ಸ್ ಆಲ್ ಅಬೌಟ್ ಲಕ್. ಹಣೆಲ್ ಎಂತ ಬರ್ತಿದೆ ಅದೇ ಆಗುತ್ತೆ. ಹಿಂದ್ಗಡೆಯಿಂದ ಒಂದು ಕಾರ್ ಬರ್ತುಂಟಂತೆ, ಭಾರಿ ರ್ಯಾಶ್ ಅಲ್ಲಿ ಬರ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಇವನೇ ಹಾಂ. ಈ ಕೆಲವರಿಗೆ ಒಂದು ತಾರ್ ಕೈಗೆ ಸಿಕ್ಕಿದಾಗ ಎಂತ ಆಗುದಂತಿಲ್ಲ ಮಾರೆ, ಮತ್ತೆ ರೋಲ್ ಆಗ್ತದ ಅದು. ನಾನೊಂದು 2 months ಬ್ಯಾಕ್ ಬಂದಿದ್ದೆ ಈ ರೋಡಿಗೆ, ಆಗ ಹೇಗಿತ್ತು ಹಾಗೇ ಉಂಟು. ಐ ವಾಸ್ ಎಕ್ಸ್ಪೆಕ್ಟಿಂಗ್ ದಿಸ್. ನಮ್ದು ಫ್ರೆಂಡ್ಸಿಗೆ ಹೇಳಿದ್ದೆ ಮುಂದೆ ರೋಡ್ ಕಂಪ್ಲೀಟ್ ಲಾಟ್ ಪೋಟ್ ಉಂಟು ಅಂತ. ನಾ ಹೇಳಿದ್ದೆ ಕರೆಕ್ಟ್ ಆಯ್ತು, ಇಲ್ಲಾಂದ್ರೆ ಸುಮ್ಮನೆ ಡಿಸಪಾಯಿಂಟ್ ಆಗ್ತಿತ್ತು ಎಲ್ಲರಿಗೆ, ನಾನು ಹೇಳಿದ್ ಸುಳ್ಳು ಅಂತ. ಈಗ ಇಲ್ಲಿಂದ ರೋಡ್ ಚಂದ ಉಂಟು ನಮಗೆ. ಪೊಲೀಸ್ ಬೈಕಲ್ಲಿ ಹೋಗ್ತಿದ್ದಾರೆ. ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್, ಮಿನಿ ಪಂಜಾಬಿ, ನೋ ಮಿರರ್, ಮತ್ತೆಲ್ಲ ಸೆಟ್. ಸೊ ಎಂಥದ್ದಾಗಲಿ ಮಿರರ್ ಇಸ್ ಕಂಪಲ್ಸರಿ. ಇದು ಯಾವ ಥರ ಮಾರೆ, ಇದು ನನ್ನ ಬೈಕ್ ಇಷ್ಟೇ ಹ್ಯಾಂಡ್ ಬಾರ್ ಫಸ್ಟ್ ಆಗ್ತದೆ. ನಾವು ಸ್ಪೀಡ್ ಬರ್ತಿತ್ತಲ್ಲ, ಸೊ ಇವರು 100 ಕಾನ್ಸ್ಟೆಂಟಲ್ಲಿ ಇಟ್ಕೊಂಡಿದ್ರು. ಅದಕ್ಕೆ ಆಯಿಲ್ ಪೈಪು ಒಂದೇ ಸಲ ಲೀಕ್ ಆಗಿದೆ. ಸೊ ಅದಕ್ಕೆ ಇವನು ಟೆನ್ಷನಲ್ಲಿದ್ದಾನೆ ಎಂತ ಮಾಡೋದು. ಹಾಂ, ಆಯಿಲ್ ಸ್ವಲ್ಪ ಲೀಕ್ ಆಗ್ತಿದೆ. ಎಂತ ಇದೆ ಏನಾಯ್ತು ಆಯಿಲ್ ಲೀಕ್ ಆಗ್ತಾ ಏನಾಯ್ತು ಪೆಟ್ರೋಲ್ ಕೊಡಿನ. ಇಷ್ಟೊತ್ತು ಅನ್ವಯ್ ಲೀಡ್ ಮಾಡ್ತಿದ್ದ ನಮ್ಮ ಟೀಮ್ನ, ಈಗ ನಾನು ಲೀಡ್ ಮಾಡ್ತಿದ್ದೆ. ಸತೀಶ್ ಅಂತಿದ್ದ ನಾವೊಂದು ಎಕ್ಸ್ಪಲ್ಸ್ ಇದು ಆಯಿಲ್ ಲೀಕ್ ಆಗ್ತುಂಟು, ನೋಡ್ಲಿಕ್ಕೆ ಹೋಗಿದ್ದಾರೆ ಯಾವ್ದಾದ್ರು ಗ್ಯಾರೇಜ್ ಉಂಟಾ ಎಂತ ಅಂತ. ಅದಕ್ಕೆಲ್ಲಾದ್ರೂ ಹೋಗಿ ಊಟಕ್ಕೆ ನಿಲ್ಸಂತ ಹೇಳಿದ. ನಾನು ಅದೇ ನೋಡ್ತಿದ್ದೆ ಊಟಕ್ಕೆ ಎಲ್ಲಿ ನಿಲ್ಸೋದಂತ. ಹೋಟೆಲ್ ಸಹ ಕ್ಲೀನ್ ಇರ್ಬೇಕು, ಮತ್ತೆ ಪಾರ್ಕಿಂಗ್ ಸಹ ಒಳ್ಳೆ ಇರ್ಬೇಕು, ಹಾಗಿದ್ರೆ ಮಾತ್ರ ನಿಲ್ಸೋದು ನಾನು. ಅಣ್ಣ ಯಾವ ಊರಿದು? ಹಾಸನ. ನಾವೀಗ ಹಾಸನ್ ಬಂದಿದ್ದೇವೆ. ಅನ್ವೇಷ್ ಎಲ್ಲರಿಗೂ ವೆಯ್ಟ್ ಮಾಡ್ತಿದ್ದಾರೆ. ಇನ್ನು ಉಳಿದ ಬೈಕ್ಸ್ ಬರ್ತುಂಟು ಮೆಲ್ಲ. ಫಸ್ಟಿಗೆ ಅಲ್ಲಿ ನಿಲ್ಸಿದ್ದು, ಅದು ನೋಡ್ಲಿಕ್ಕೆ ಅಂತ ಅಷ್ಟು ಇದಾಗ್ಲಿಲ್ಲ. ಇಲ್ಲಿ ಒಂದು ಸ್ವಲ್ಪ ಕ್ಲೀನ್ ಉಂಟು. ಒಂದು ಮುಲ್ಪ ಪಾಡ್ಯಾರ. ನಮ್ದು ಊಟ ಆಯ್ತು, ಅನ್ವಯ್ ಇನ್ನೂ ಆಗ್ಲಿಲ್ಲ. ಅನ್ವಯ್ ಸೆಟ್ ಅಲ್ಲ? ಫುಲ್ ಸೆಟ್. ಡಬಲ್ ಸೆಟ್ ಅಣ್ಣ. ನಮ್ದು ಊಟ ಆಯ್ತು, ಈಗ ಸೀದಾ ಹೊರಟದ್ದು ಬ್ಯಾಂಗ್ಳೂರಿಗೆ. ನೆಕ್ಸ್ಟ್ ಲೆವೆಲ್ ಶೆಕೆ ಹೋಗ್ತುಂಟು ಮಾತ್ರ, ನೆಕ್ಸ್ಟ್ ಲೆವೆಲ್. ಅದು ಯಾವ ಥರ ಅಂತ ಹೇಳಿ ಪ್ರಯೋಜನ ಇಲ್ಲ. ಅದು ಸಾಮಾರು ಇವನಿಗೊಂದು ಇಂಡಿಕೇಟರ್ ಹಾಕ್ಲಿಕ್ಕೆ ಆಗೋದಿಲ್ವಾ? ಒಟ್ಟರಾಶಿ ನುಗ್ಸೋದ ಮಾರೆ. ನೋಡಿ ಇವ್ರು ನೋಡಿ ಇಂಡಿಕೇಟರ್ ಹಾಕಿದ್ದಾರೆ. ಇಂಡಿಕೇಟರ್ ಹಾಕಿ ಬಂದು ಸೋದೆಟ್ ನಂಗೆ ಗೊತ್ತಾಯಿತು ಆಲ್ರೆಡಿ. ನೋಡಿ ಇವ್ರು ಪುನಃ ಇಂಡಿಕೇಟರ್ ಹಾಕಿದ್ದಾರೆ ರೈಟ್ ಬರಲಿಕ್ಕೆ, ಪುನಃ ನನಗೆ ಗೊತ್ತಾಯಿತು. ಈಗ ಬ್ಯಾಂಗ್ಳೂರಿಗೆ 150 kilometers ಉಂಟು ಇಲ್ಲಿಂದ. ಎಷ್ಟೊತ್ತಿಗೆ ರೀಚ್ ಆಗ್ತಾ ಗೊತ್ತಿಲ್ಲ. ಊಟ ಮಾಡಿದ್ಮೇಲೆ ಇನ್ನೂ ನಿದ್ರೆ ಬರ್ಲಿಕ್ಕೆ ಆಗ್ತುಂಟು. ಯಾಕಂದ್ರೆ ನಿನ್ನೆ ಸ್ವಲ್ಪ ಬೇರೆ ಕೆಲಸದಲ್ಲಿ ಬಿಸಿ ಇದ್ದೆ. ಮನೆಗೆ ಬರುವಾಗ 11 ಆಯ್ತು. ಮತ್ತೆ ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ಲಿಕ್ಕೂ ವಿಷಯ ಗೊತ್ತಾಯ್ತು, ನಮ್ದು ಭುವನ್ ಇದು ಬೆರಳು ಕಟ್ಟಾಗಿದೆ ಅಂತ. ಅದೊಂದು ವಿಷಯದ ಫುಲ್ ಡಿಸ್ಟರ್ಬ್ ಆಗಿದೆ. ಒಂದು ಬೆರಳು ಕಟ್ಟಾಗೋದನ್ನ ನೋಡಿ, ಒಂದು ಇಲ್ಲಿ ಕಟ್ಟಾಗಿದೆ. ಅವ್ನು ಚೈನ್ ಕ್ಲೀನ್ ಮಾಡ್ತಿದ್ದ. ಅದಂತ ಗೊತ್ತಾ, ಅವನು ಗಾಡಿ ರನ್ನಿಂಗ್ ಅಲ್ಲಿ ಚೈನ್ ಕ್ಲೀನ್ ಮಾಡ್ತಿದ್ದ. ಕ್ಲೀನ್ ಮಾಡ್ತಾ ಅಂತ ಅವ್ನು ಕ್ಲೋತ್ ಅಲ್ಲಿ ಹೀಗೆ ಒತ್ತಿ ಪ್ರೆಷರ್ ಹಾಕಿ ಒರೆಸ್ತಿದ್ದ ಅಂತೆ. ಆಗ ಬಟ್ಟೆ ಸಿಕ್ಕಿ ಬಿದ್ದದ್ದು, ಚೈನಿಗೆ ಬಟ್ಟೆ ಸಿಕ್ಕಿ ಬಿದ್ದು ಬೆರಳು ಕೂಡ ಹೋಯ್ತು ಅಲ್ಲಿಗೆ ಅವನು ಅದರೊಟ್ಟಿಗೆ. ಅದ್ ನಂಗೆ ಒಂದು ವಿಡಿಯೋ ಕಳಿಸಿದ. ಆ ವಿಡಿಯೋ ನೋಡಿ ಇನ್ನೂ ಸೈಕ್ ಆಯ್ತು. ಅದ್ರ ಮತ್ತೆ ನಾನು ಪ್ಯಾಕಿಂಗ್ ಸಹ ಮಾಡ್ಲಿಲ್ಲ, ಸುಮ್ನೆ ಕೂತದ್ದು. ಮತ್ತೆ ನಾನು ಪ್ಯಾಕಿಂಗ್ ಎಲ್ಲ ಮಾಡಿ ಎಲ್ಲ ಆಗಿ ಮಲಗುವಾಗ 2:30. ಅದ್ರ ಹಿಂದಿನ ದಿನ ಸಹ ಮಲಗುವಾಗ 2 ಆಗಿತ್ತು. ನೆಕ್ಸ್ಟ್ ಡೇ ಸಹ 2:30 ಅಂದ್ರೆ ನಿನ್ನೆ. ಮತ್ತೆ 2:30 ಮಲಗಿದ್ದು, ಮತ್ತೆ ಪುನಃ 4:30 ಎದ್ದದ್ದು. ಎಂತ ನಿದ್ರೆನಿಲ್ಲ. ಸೊ ನಿದ್ರೆ ಇಲ್ಲದೆ ನಾವು ರೈಡ್ ಮಾಡೋದು ತುಂಬಾ ರಿಸ್ಕಿ. ನೋಡ್ಲಿಕ್ಕೆ ಗಮ್ಮತ್ ಆಗ್ತದೆ, ಒಂದು ಅಡ್ವೆಂಚರ್ ತರ ಫೀಲ್ ಆಗ್ತದೆ. ನಮ್ಗೆಲ್ಲ ಅಭ್ಯಾಸ ಇದ್ದದಕ್ಕೆ ಸ್ವಲ್ಪ ಅಡ್ಡಿಲ್ಲ. ಕರ್ವಿ ರೋಡ್ಸ್ ಎಲ್ಲ ಅಡ್ಡಿಲ್ಲ, ಹೈವೇಸ್ ಅಲ್ಲಿ ಹೋಗ್ತಿರೋವಾಗ ನಿದ್ರೆ ಬರ್ತದೆ. ಅಂದ್ರೆ ಸುಮ್ಮನೆ ಕೂತ್ಕೊಳ್ಳೋದಲ್ಲ. ಸೊ ದಟ್ಸ್ ದ ಸೀನ್. ಒಬ್ಬ ಎಂತ ಆಕ್ಸಿಡೆಂಟ್ ಇದು. ಅತುಲ ಬ್ರೋ, he is gone. हाँ वही तो शिट. बाइक उधर है, ये इधर है. ಅವ್ನು ಹೋದ, ಫಿನಿಶ್ ಅಲ್ಲಿ ರೋಡಲ್ಲಿ ಮಲಗಿದ ನಾವು. ಅವ್ರಾಗ ಬಂದೆ ಇದ್ದಾರೆ ದೋಲಗೆ. ಇಲ್ಲಿ ಇನ್ನೊಬ್ಬ ಇದ್ದಾನೆ, ಇಬ್ರು. ಅಲ್ಲಿ ಇವ ಅಡ್ಡ ಬಂದ ಗ್ಯಾರಂಟಿ. ಹೌದೌದು, ಇವ ಅಡ್ಡ ಬಂದದ್ದು. ಸಿ ನೋ ಹೆಲ್ಮೆಟ್, ನಥಿಂಗ್. ಗ್ಯಾರಂಟಿ ಹೇಳ್ತೇನೆ, ಅವ್ರು ಆಚೆಯಿಂದ ರೋಡ್ ಕ್ರಾಸ್ ಮಾಡ್ತಿದ್ರಂತ. ಎಂತ ಸಹ ನೋಡಿದೆ, ಇವ್ರು ಸ್ಪೀಡಲ್ಲಿ ಬಂದು ಗುದ್ದಿದ್ದಾರೆ. ಉದರ್ ದೇಕು, ಉದರ್ ತೋಡ ಐಟಮ್ ಪಡೆ ಬೈಕ್ ಕಾ, ಉದರ್ ठोका है. हाँ ನೋಡಿ ಇದು ರೋಡ್ ಆಯ್ತಾ. ಇಲ್ಲಿ ಒಂದು ಐಟಮ್ ಬಿದ್ದಿದೆ ಅಲ್ಲ, ಇಲ್ಲಿ ಗುದ್ದಿದ್ದು. ಒಬ್ಬ ಇಲ್ಲಿದ್ದಾರೆ, ಇನ್ನೊಬ್ಬ ಇಲ್ಲಿ. ಬೈಕ್ ಎಲ್ಲಿ ಗೊತ್ತಾ, ಬೈಕ್ ನೋಡಿ, ಬೈಕ್ ಅಲ್ಲಿ. ಬೋತ್ ಆರ್ ಡೆಡ್. ಕಾರ್ ಯಾವುದು, ಕಾರ್ ಇದು.
ಎಷ್ಟು ದೂರ ಬಂದಿದ್ದಾರೆ ನೋಡಿ. ಇಲ್ಲಿ ಆಗಿದ್ದು ಇಲ್ಲಿ ಹೋಗಿ ಬಿದ್ದಿದ್ದಾರೆ. ಹಾಂ ಶೆಟ್ ಹೋಯ್ತಲ್ಲ ಮರ, ಲೈಫೇ ಹೋಯ್ತಲ್ಲ. ನೆಗ್ಲಿಜೆನ್ಸಿ ಎಂತ ಹೇಳೋದು ಹೇಳಿ. ಲೆಟ್ಸ್ ಗೋ. ಬೇಜಾರಾಗ್ತದೆ ಮಾರ ಇದೆಲ್ಲ ನೋಡುವಾಗ. ಎಷ್ಟು ದೂರ ಮಾರ, ಅಲ್ಲಿ ಬಿದ್ದದ್ದು, ಅಲ್ಲಿ ಹೋಗಿ ಹಾರಿ. ಬೈಕ್ ಅಷ್ಟು ದೂರ ಉಂಟಂದ್ರೆ ನೀವು ಎಣಿಸಿ, ಆ ಕಾರ್ ಎಷ್ಟು ಫಾಸ್ಟಾಗಿ ಇರ್ಬೋದು ನೋಡಿ. ಒಂದು ಹೆಲ್ಮೆಟ್ ಇಲ್ಲ, ಎಂತ ಇಲ್ಲ, ಒಟ್ಟು ಒಂದು ಡ್ರೆಸ್ ಹಾಕೊಂಡು ಬಂದಿದ್ದಾರೆ ಮಾರೆ. ಮೂಡ್ ಆಫ್ ಆಯ್ತು ಮಾರೆ. ಈ ಥರದೆಲ್ಲ ತುಂಬ ನೋಡಿದೆ ನಾನು. ಆ ಅಂಕಲ್ ಅವರೆಲ್ಲ ಆಚೀಚೆ ರೋಡ್ ನೋಡೋದಿಲ್ಲ. ಹೈವೇ ಸೈಡ್ ಮನೆ ಇರ್ತದೆ, ಸೀದಾ ರೋಡ್ ಕ್ರಾಸ್ ಮಾಡ್ತಾರೆ. ಓವರ್ ಸ್ಪೀಡಿಂಗ್ ಗಾಡಿ ಬಂದು ಗುದ್ದುತ್ತದೆ. ಎಂತ ಮಾಡೋದು ಹೇಳಿ. ಇವರೆಲ್ಲ ನೋಡಿ ಇಂಥವ್ರೆ ನೋಡಿ, ಮಂಡೆಗೆ ಟವಲ್ ಕಟ್ಕೊಂಡು ಹೋಗ್ತಿದ್ದಾರೆ. ಟವಲ್ ಸೇವ್ ಮಾಡ್ತದ? ಹಾ, ತಲೆ ಸೇವ್ ಮಾಡ್ತದ. ಅವೊಬ್ಬ ನೋಡಿ, ಅವನ ತಲೆಯಲ್ಲಿ ಹೆಲ್ಮೆಟ್ ಉಂಟು, ಅದು ಇಲ್ಲ. ಇಲ್ಲಿ ನೋಡಿ ಇಬ್ರು, ಒಂದು ಹೆಂಗಸ ಮತ್ತೆ ಮಗು. ಹಾಂ, ಇಬ್ರು ಗಾನ್ ಮಾರೆ, ಗಾನ್. ಅದು ಸ್ವಲ್ಪ ದೂರ ಮಾರೆ, 100 meters ಜಾಸ್ತಿ ಬಿದ್ದಿದ್ದಾರೆ. ಅಲ್ಲಿ ನೋಡಿ, ಅಲ್ಲಿ ಅವರು ಸತ್ರ. ಒಂದೇ ಒಂದು ಮೈ ಒಂದು ಸೇಫ್ಟಿ ಗೇರ್ ಇಲ್ಲ, ಎಂತ ಇಲ್ಲ. ಈಗ ನಾವು ಈ ತರ ಹೆಲ್ಮೆಟ್, ಜಾಕೆಟ್, ಗ್ಲೌಸ್ ಎಲ್ಲ ಹಾಕೊಂಡ್ರೆ ಅಂದ್ರೆ ವಿಲನ್ ತರ ನೋಡ್ತಾರೆ, ಒಂದು ದೊಡ್ಡ ರೇಸಿಗೆ ಹೊರಟದಂತ. ಆ ಸ್ಪೀಡ್ ಹೌದು, ಹೆಲ್ಮೆಟ್ಸ್ ಉಳಿಯುತ್ತಿಲ್ಲ ಆ ಸ್ಪೀಡಿಗೆ. ಮುಲ್ಪ ಏರ್ಲ ಪಾಡ್ಜರ್ ಬ್ರೋ ಹೆಲ್ಮೆಟ್ ಕಾನ್ಸೆಪ್ಟೇ ಗೊತ್ತಿಜಿ. ಮುಲ್ಪದ ಕಲೆಗೆ ಸ್ವಲ್ಪ ಲೈಟಾಗಿ ಬೀಟಿಗೆ ಹೋದೆ ಮಾರೆ ನಾನು. ಈಗ ಸ್ವಲ್ಪ ಬೇಕು ಸರಿಯಾಗಲಿಕ್ಕೆ. 20 minutes later. ನಾ ಟೋ ಮಾಡ್ಬೇಕಾ? ಪೆಟ್ರೋಲ್ ಬೇಕಾ? ಹಾಂ, ನಾವೀಗ ನೆಲಮಂಗಲದಲ್ಲಿದೆ. ಲಾಸ್ಟ್ ಟೋಲ್ ಹಾಕುವ. ಬಲ ಪೈ ಇಲ್ಲ, ನಂದು ಫ್ರೆಂಡ್ ಅವರು. ಆಯ್ ಬಗ್ಗ ಯಾನಿರನು ನಾಡೊಂದು ಬರ್ತೀನಿ. ಗಮ್ಮತ್ತ ದೂರ ನಮ್ಮ ಬ್ಯಾಂಗ್ಳೂರು. ಹಾಂ ಆಯ್ಕೆ ಹಾಂ, ಇರ್ಲ ಐಕೆನಾ? ಡನ್. ಉಡುಪಿ ಹಾಂ, ಉಡುಪಿ ಮಂಗಳೂರು ಅದು ಬರ್ತೀನಿ. ಹಾಂ ಒಬ್ಬರು ಹೆಂಗಲ್ಲೇ. ಈ ಬೈಕ್ ದುಬೈ ಹೋಗಿ ಬಂದಿದೆ. ಸೊ ಇದೆಲ್ಲ ನೋಡಿ ಸೈಕ್ ಉಂಟು. ದುಬೈ ಪೋಯಿನದ ಬೇದೆ? ಹಾಂ, ದುಬೈ, ಮಸ್ಕತ್, ಬ್ಯಾರನ್, ಕತಾರ್ ಎಲ್ಲ, ಸೌದಿ ಎಲ್ಲ ಕಡೆ ಹೋಗಿ ಬಂದಿದೆ ಬೈಕ್. ಇವರೇ ರೈಡ್ ಮಾಡ್ತಾ ಹೋಗೋದು. ನೆಕ್ಸ್ಟ್ ಪ್ಲ್ಯಾನ್ ಉಂಟಾ? ಚೈನಾ, ಯುರೋಪ್ ಮಲ್ಪೋರಾ? ಓಕೆ, ನೆಕ್ಸ್ಟ್ ಯುರೋಪ್ ಹೋಗ್ತಾರೆ ನೋಡಿ. ಇಷ್ಟೆಲ್ಲ ಹೋಗಿದ್ದಾರೆ. ಇಮ್ಮೆಂಕಲ್ಲ ಟೀಮ್ ಲೀಡ್ ಮಲ್ಪನು. ಹಾಂ, ಇವ್ರು ದುಬೈ ಎಲ್ಲ ಹೋಗಿದ್ದಾರೆ ಬ್ರೋ ಬೈಕಲ್ಲಿ. ಹಾಂ, ಹೋಯ್ತಾ? ಪೊಲೀಸ್ ಬರ್ತೀರಿ ಪೈ. ಪಾಪತ್ ಕಾಪ್ಸ್ ತುಂಬ ಆರಾಮ್ಸೆ ಹೇಳಿದರು, ಸೈಡಿಗೆ ಬನ್ನಿ ಅಂತ ಹೇಳಿದ್ರು. ಅವರು ಪೊಲೀಸ್ ನಡ್ಕೊಂಡು ಬಂದ ಸ್ಟೈಲ್ ನೋಡಿ, ಈಗೆಲ್ಲ ಸೀನ್ ಮಾಡ್ತಾರೆ ಅಂತ ಹೇಳಿ ಪಾಪ ತುಂಬ ಒಳ್ಳೆದ್ರಲ್ಲಿ ಹೇಳಿದ್ರು. ಸೈಡ್ ಹೋಗಿ ರೈಟ್ ಸೈಡ್ ಹೋದರೆ ಬ್ಯಾಂಗ್ಳೂರು. ಅಲ್ಲ ಆಕ್ಸಿಡೆಂಟ್ ಅಲ್ಲ ಬ್ರೋ. ಆಕ್ಸಿಡೆಂಟಾ? ಟ್ರಾಫಿಕ್ ಅಲ್ವಾ? ನಾ ಟ್ರಾಫಿಕ್ ಅಂತ ಎಣಿಸಿದ. ಯಾರ ಹಿಂದಿಂದ ಎಂತ ಸೀನ್ ಆಯ್ತಾ? ಹೆವಿ ಸೀನ್ಸಾ? ಎಲ್ಲ ವಾಪಸ್ ಹೋಗ್ತಿದ್ದಾರೆ. ಟ್ರಾಫಿಕ್ ಜಾಮಾ? ನಾನು ಎಂತ ಆಕ್ಸಿಡೆಂಟ್ ಆಯ್ತು ಅಂತ ಎಣಿಸಿದ. ಇಲ್ಲ ಬ್ರೋ, ಮೋಸ್ಟ್ಲಿ ಸೀನ್ ಆಯ್ತಾ ಅಂತ. ಅಲ್ಲಿ ಹಾರಿಸ್ಕೊಂಡು ಹೋಗ್ತಿದ್ದಾರೆ ಅಲ್ಲಿ. ಅಲ್ಲ, ಇಲ್ಲಿ ಇಡೀ ರೋಡೇ ಖಾಲಿ ಉಂಟು. ಅಲ್ಲಿ ಅವರಲ್ಲಿ ಹೋಗ್ತಿದ್ದಾರೆ, ಅಲ್ಲಿಂದ ಕೆಳಗಿಂದ ಎಂತ ಹೋಗ್ತಿದ್ದಾರೆ, ಮೇಲೆ ಎಂತ ಆಗಿದೆ ಹಾಗಾದರೆ? ಎಂತ ಇದು? ಓಕೆ ಬನ್ನಿ ಬರ್ಬೇಕಂತೆ. ಎದುರಿಂದ ಕಾರ್ ಇವ. ಈಗ ನಾವು ರೂಮಿಗೆ ರೀಚ್ ಆಗುವಾಗ ಹೆವಿ ಲೇಟ್ ಆಗ್ತದೆ. ಬಾಯ್ಸ್ ಒಂದು ನಿಮಿಷ ನಾ ಬರ್ತೆ ಮಾರೇಸ್. ನೀವೆಲ್ಲ ಹೋದ್ರಿಯಾ? ಆಯ್ತಲ್ಲ. ಇಲ್ಲಿ ನೋಡಿ, ಇದು ಇಷ್ಟು ದೊಡ್ಡ ಹ್ಯಾಂಡ್ಲ್ ಬಾರ್ ಉಂಟಲ್ಲ, ಬ್ಯಾಂಗ್ಳೂರ್ ಟ್ರಾಫಿಕಲ್ಲಿ ಮೇಂಟೈನ್ ಮಾಡೋದು ದೊಡ್ಡ ಟಾಸ್ಕ್. ಇದು ಹ್ಯಾಂಡ್ಲ್ ಬಾರ್ ಹಿಡ್ಕೊಂಡಂತೂ ನನಗೆ ಚಾನ್ಸೇ ನೋಡಿ. ಅವನು ಆರಾಮ್ಸೆ ಪಾಸ್ ಆದ, ನನಗೆ ನೋಡಿ ಫುಲ್ ಜಾಕ್. ಹ್ಯಾಂಡ್ಲ್ ಬಾರ್ ಇಷ್ಟು ದೊಡ್ಡದುಂಟು. ಎಲ್ಲ ಹೋದ್ರು ಮಾರು, ನನಗೆ ಹೋಗ್ಲಿಕ್ಕಾಗ್ತಿಲ್ಲ. ವಾಟ್ ಯು ಎಂಜಾಯಿಂಗ್ ಮ್ಯಾನ್? ಸಿ, ಲುಕ್ ಎಟ್ ಮೈ ಹ್ಯಾಂಡ್ಲ್ ಬಾರ್. ಈವನ್ ಐ ಲೈಕ್ ದ ಟ್ರಾಫಿಕ್ ಟು ಜಿಗ್ಜಾಗ್, ಬಟ್ ನಾಟ್ ಇನ್ ದಿಸ್ ಹ್ಯಾಂಡ್ಲ್ ಬಾರ್. ಇಫ್ ಐ ಹ್ಯಾಡ್ ಡ್ಯೂಕ್ ನೋ, sorry. If I had Duke, no. Huh? Oh, yeah.
ಹೆಲ್ಮೆಟ್ ಕಾಣಿಬ್ರು ಒಂದು ಅವ ಇಂಟರ್ಕಾಮ್ ಹಂಗೆ ಹೇಳ್ತಿದ್ದ R15 ಹೆಲ್ಮೆಟ್ ತುಲ ಅಂತೆ. ಅವೆಲ್ಲ ಮೀನು ಹಿಡಿಲಿಕ್ಕೆ ಹೋದಾಗ ಉಂಟು ಮಾರ ಅದು ಹಾಕೊಂಡು ನೋಡ ಅಲ್ಲಿ ನೋಡ ಅದು ಬರ್ತಿದ್ದಲ್ಲ ಅಲ್ಲ ಮಾರ ಇಂಥ ಬೈಕ್ ಕೂಡ ಈ ಥರದೆಲ್ಲ ಟಪ್ಪಿ ಹಾಕಿ ಹಾಕೊಂಡು ಹೋಗ್ತಾರ ಮಾರ. ಬೆಂಗಳೂರು ಲೈಟ್ ಬೋರ್ಡ್ ಸರ್ 2 ಗಾಡಿ ಬರಬೇಕು, ಯಾಕಂದರೆ ಪಂಚರ್ ಆಯಿತು ಒಂದು ಗಾಡಿ. ಫೋಟೋ ತೆಗಿದ್ದಾರೆ. ಲೈಟ್ಸ್ ಆಫ್ ಮಾಡಿ. ಐಫೋನ್ ಬ್ರೈಟ್ ಬರ್ಕೊಂಡ್ಯಾ? ಬನ್ನಿ ಇಲ್ಲಿ ತಗೊಳ್ಳಿ ಫೋನ್. ಸುಬೇ 2 ಮೆಗಾಪಿಕ್ಸೆಲ್ ಕ್ಯಾಮರಾ ನಾನು ಲೀಡ್ ಮಾಡ್ತೀವಿ ಇವರನ್ನು. ಫಸ್ಟ್ ರೈಟಾ? ಇಲ್ಲ ರೈಟ್ ಪಡೆ ಉಂಟವರಪ್ಪ ಜಮಾರ ಈ ರೈಟ್ ತೊಗೊಂಡು ಈ ಅನ್ಸಲ್ ಈ ಎಂಕ್ ದೀತೋ ಯಾನ್ ಹೊರನೆ ಉಂಟ ಇನಿ ಎಲ್ಲರ ಎಂತ ಆಯ್ತಾ ಚಿಲ್ ಮಾರೆ ಚಿಲ್ ಆಯ್ತಲ್ಲ ಡನ್. ಇದೇ ನಮ್ಮ ಸ್ಟೇ. ಇನ್ನೂ 1-2-3 ಜನ ಬರ್ಲಿಕ್ಕಿದ್ದಾರೆ. ಒಂದು ಇಂಟರ್ಸೆಪ್ಟರ್ ಇತ್ತಲ್ಲ ಅದು ಟೈರ್ ಪಂಚರ್ ಆಯಿತು. ಸ್ಟೇ ಹೇಗುಂಟು ಅಂತ ಗೊತ್ತಿಲ್ಲ, ಸ್ಟೇ ಅಂತ ತೋರಿಸೋದಿಲ್ಲ ಒಳಗೆಲ್ಲ. ಸುಸ್ತಾಗಿದೆ. ಈಗ ಒಂಚೂರು ಸ್ನಾನ ಮಾಡಿ ಊಟ ಮಾಡಿ ವಾಕಿಂಗ್ ಮಾಡಿ ಮಲಗುದು. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.